बेळगाव जिल्ह्यातील साखर कारखान्यांनी ऊस उत्पादक शेतकऱ्यांच्या पिकाला अद्याप दर जाहीर न केल्याचा निषेध आणि योग्य भाव देण्याच्या मागणीसाठी रविवारी शेतकऱ्यांनी गांधीनगरजवळ रस्ता अडवून आंदोलन केले। जिल्ह्यातील साखर कारखाने ऊस उत्पादक शेतकऱ्यांना योग्य दर देत नाहीत आणि आतापर्यंत ऊसाचा दर निश्चित केला नसल्यानं संतप्त शेतकऱ्यांनी सांबरा रस्ता रोखून तीव्र आंदोलन केले। त्यांनी ऊसाला हमीभाव जाहीर करावा अशी मागणी केली। ಬ್ರಿಟಿಷರು ಸ್ವಾತಂತ್ರ್ಯ ಕೊಡೋಕ್ಕಿಂತ ಪೂರ್ವದಲ್ಲಿ ಒಂದು ಮಾತು ಹೇಳೋಗಿದ್ದಾರೆ, ನಾವು ಅದರ ತಪ್ಪುಗಾರರು ನಾವಿದ್ದೇವೆ, ನಿಮ್ಮನ್ನ ಮುಂದೆ ಆಳುವವರು ಲಪಂಗರು, ಲೋಫರ್ರು, ಲೂಟಿಕೋರ್ರು, ದಗಾಕೋರ್ರು, ಹೊಟ್ಟೆಗೆ ಅನ್ನ ತಿಂದಿದ್ದವರು ಅಂತ ಹೇಳಿ ಸ್ವಾತಂತ್ರ್ಯವನ್ನ ಜಾಗೃತಿಯಿಂದ ಹಿಡ್ತಿಡಿ ಅಂತ ಹೇಳೋಗಿದ್ದಾರೆ। ಆದ್ರೆ ನಾವು ತಪ್ಪು ಮಾಡಿದ್ದೇವೆ, ಓಟನ್ನ ಯಾರಿಗೆ ಹಾಕಿದ್ದೇವೆ ಅಂತಂದ್ರೆ ಇಂಥ ದುರಂಧರಿಗೆ ನಾವು ಓಟ್ ಹಾಕಿರೋದ್ರಿಂದ ಪ್ರಜಾಪ್ರಭುತ್ವ ಇವತ್ತು ತೊಂದರೆಯಲ್ಲಿದೆ। ಮುಂದಿನ ದಿನಮಾನಗಳಲ್ಲಿ ಓಟ್ ಹಾಕಬೇಕಾದ್ರೆ ನೀವು ಜಾಗೃತಿ। ನನಗೆ ಮತ್ತೊಂದು ವಿಚಾರ ಬರ್ತಾ ಇದೆ, ಮಹಾಭಾರತದ ಕೊನೆಯ ಗಳಿಗೆಯಲ್ಲಿ ಆ ಹೇಡಿ ದುರ್ಯೋಧನ ಏನು ನೀರಿನಲ್ಲಿ ಮುಳುಗಿರ್ತಾನಲ್ಲ, ಯುದ್ಧಕ್ಕೆ ಅಂಜಿ ಸತ್ಯಕ್ಕೆ ಅಂಜಿ ನೀರಿನಲ್ಲಿ ಮುಳುಗಿರ್ತಾನಲ್ಲ ಅವನು, ಆ ಸಂದರ್ಭದಲ್ಲಿ ಭೀಮ, ಧರ್ಮರಾಯ, ಅರ್ಜುನ, ಈಗ ನಾನು ಅಲ್ಲಿ ನೋಡಿದ್ದೇನೆ, ನೀವೆಲ್ಲ ಬಂದು ನೋಡ್ಬೋದು ಗುರ್ಲಾಪುರ್ ಕ್ರಾಸಿಗೆ, ನಮ್ಮ ದೊಡ್ಡ ದೊಡ್ಡ ಭೀಮನಂತ ಕಾಯದವರು, ಭೀಮನಂತ ಆ ಕೆರಳಿಸುವಂತ ಮಾತುಗಳನ್ನ ಅವರ ತಾಯಿ ತಂದೆ, ಈ ರಾಜಕಾರಣಿಗಳ ಮತ್ತು ಭ್ರಷ್ಟ ಅಧಿಕಾರಿಗಳ ತಾಯಿ ತಂದೆ ಅವ್ರ ಹುಟ್ಟಿನ ಮೇಲೆ ಜರಿದು ಮಾತಾಡಿದಾಗ ಇವರಿಗೆ ಆ ತಾಯಿ ತಂದೆ, ಹೆತ್ತ ತಾಯಿ ತಂದೆ ಅವರಿಗೆ ಜರಿದು ಮಾತಾಡಿದಾಗ ಇವರಿಗೆ ಕನಿಷ್ಠ ಪಕ್ಷದ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಆ ದುರ್ಯೋಧನ ಎಷ್ಟೋ ಪಾಲು ಬೇಕು, ಇವರು ಅದಕ್ಕಿಂತ ದುರಂಧರರು ತಿಳಿತಾ। ನಾವು ನಮ್ಮ ಬಾಯನ್ನು ಹಾಳು ಮಾಡ್ಕೋಬೇಡ್ರಿ ದಯಮಾಡಿ। ನಾವು ರೈತರು ಅನ್ನ ತಿಂತೇವೆ, ಅನ್ನ ಬೆಳಿತೇವೆ, ಜಗತ್ತಿಗೆ ಅನ್ನವನ್ನ ಕೊಡ್ತೇವೆ। ಮತ್ತೆ ಅಲ್ಲಿ ಏನೇನೆಲ್ಲ ಬೈದ್ರಲ್ಲ, ಆ ಬೈಗಳು ಕೇಳಿ ಒಂದು ಮನುಷ್ಯ ಅವನ ತಾಯಿ ಗರ್ಭದಲ್ಲಿ ಹುಟ್ಟಿದ್ದೋದಾದ್ರೆ, ತಾಯಿ ಗರ್ಭದಲ್ಲಿ ಹುಟ್ಟಿದಾದಂತ ಈ ರಾಜಕಾರಣಿಗಳಿದ್ರೆ, ಅಥವಾ ತಾಯಿ ಗರ್ಭದಲ್ಲಿ ಹುಟ್ಟಿದಂತ ಈ ಕಾರ್ಖಾನೆ ಮಾಲಕರಿದ್ರೆ, ಅಥವಾ ತಾಯಿ ಗರ್ಭದಲ್ಲಿ ಹುಟ್ಟಿದಂತ ಈ ಭ್ರಷ್ಟ ಅಧಿಕಾರಿಗಳಿದ್ರೆ, ಎಲ್ಲರೂ ಅಲ್ಲ, ಕನಿಷ್ಠ ಮಟ್ಟಿಗೆ ಮಾನವೀಯ ಲೆಕ್ಕದಲ್ಲಾದ್ರೂ ಹೊಟ್ಟೆಗೆ ಅನ್ನ ತಿಂತೇನೆ ಜೀವ ಕೊಟ್ಟದಂತ ಈ ತಾಯಿ ಮೇಲೆ ನಾವು ಗೌರವ ಇಟ್ಟು ಬಂದು ಈ ರೈತನ ಕಷ್ಟವನ್ನ ಕೇಳುವಂತ ಕನಿಷ್ಠ ಏನು ನೀತಿ ಇಲ್ಲ ಅನ್ನುವಂಥದ್ದನ್ನ ಅಂತ ದುಷ್ಟರಿಗೆ ನಾವು ಓಟ್ ಹಾಕಿದವಲ್ಲ ಅನ್ನುವಂಥದ್ದು ನನಗೆ ದುಃಖ ಆಗ್ತದ। ದಯಮಾಡಿ ಇನ್ನು ಮುಂದೆ ಜಾಗೃತ ಆಗಬೇಕು। ಮಹಾಭಾರತ ಯುದ್ಧ ನ್ಯಾಯಕ್ಕಾಗಿ ಯುದ್ಧ, ಸತ್ಯಕ್ಕಾಗಿ ಯುದ್ಧ, ಇನ್ನು ಮುಂದಿರೋದು ಅದೇ ಯುದ್ಧ, ರೈತರಿಗೆ ಸ್ವಾತಂತ್ರ್ಯಕ್ಕಾಗಿ ಯುದ್ಧ। ನೀವೆಲ್ಲರೂ ಮುಂದೆ ಏನು ಕೇಳ್ತಾ ಇದ್ರಲ್ಲ, ನೀವು ದಯಮಾಡಿ ನಾನು ಕ್ಷಮಿಸ್ರಿ, ನಿಮ್ದು ಏನೋ ಒಂದು ಕೆಲಸಕ್ಕೆ ನಾವು ಅಡೆ ಮಾಡಿದ್ವಂತ ಅದೇ, ಆದ್ರ ಕಾರಣೀಭೂತರು ನೀವು ಇದ್ರಿ, ಈ ಅಡೆತಡೆಗೆ ಕಾರಣೀಭೂತರು ನೀವು ಇದ್ರಿ, ನೀವಿಂತ ದುರಂಧರಿಗೆ ಓಟ್ ಹಾಕಿದ್ರಿ, ಇಂಥ ದುಷ್ಟರಿಗೆ ಓಟ್ ಹಾಕಿದ್ರಿ। ಮುಂದೆ ಪ್ರಜಾಪ್ರಭುತ್ವ ತೊಂದರೆಯಲ್ಲಿದೆ, ನಿಮ್ಮ ಮಕ್ಕಳ ಮರಿ ಭವಿತವ್ಯ ಗಂಡಾಂತರದಲ್ಲಿ ಇದೆ ಅನ್ನುವಂಥದ್ದನ್ನ ಒಂದು ಕಡೆ ಕನ್ನಡ ಮರಾಠಿ, ಇನ್ನೊಂದು ಕಡೆ ಹಿಂದೂ ಮುಸ್ಲಿಮು, ಇನ್ನೊಂದು ಕಡೆ ರೈತ ಮತ್ತೊಂದು, ಇನ್ನೊಂದು ಕಡೆ ಪಕ್ಷ ಪಾರ್ಟಿ, ಮನೆ ಹಾಳನ ಮಕ್ಕಳ ನಿಮ್ಗೆ ಬ್ರಿಟಿಷ್ ಎಷ್ಟೋ ಪಾಲು ಬೇಕು ನಮಗೆ, ಅವ್ರು ಇಷ್ಟು ಹೊಡೆದಾಡಿಲ್ಲಗಿತ್ತು, ನೀವು ಎಂಥವ್ರಿಗೆ ನಾವು ಓಟ್ ಹಾಕಿದ್ದೇವೆ ಅಂತ ನಮಗೆ ಮಾನ ಮರ್ಯಾದೆ ಬರ್ತವೆ। ಈಗ ನಾನು ಮತ್ತೊಂದು ವಿಷಯ ಹೇಳ್ತೇನೆ, ಸ್ವಾತಂತ್ರ್ಯ ಆಗಿ 47 ಅದರ ನಂತರ ಯಾರು ಚೆನ್ನಮ್ಮಾಜಿ ಅವ್ರಿಗೆ ಏನು ಮೋಸ ಮಾಡಿದಂತ ಇದನ್ನು ತಾವುಗಳು ತಿಳ್ಕೋಬೇಕು। ಇವತ್ತು ನಾವು ಚೆನ್ನಮ್ಮಾಜಿ ಅವರಿಗೆ, ಕಿತ್ತೂರು ಚೆನ್ನಮ್ಮ ಅವರಿಗೆ, ಸಂಗೊಳ್ಳಿ ರಾಯಣ್ಣವರಿಗೆ ನಾವು ದೇವರು ಅಂತ ಪೂಜೆ ಮಾಡ್ತೇವೆ, ಮೊದಲನೇ ಸ್ವಾತಂತ್ರ್ಯ ಕೊಟ್ಟಂತ ಮಹಾನ್ರು ಅಂತ ಪೂಜೆ ಮಾಡ್ತೇವೆ। ಅಂತವರಿಗೆ ಮೋಸ ಮಾಡಿ ಹಿಡಿದು ಕೊಡಂತ ಘಾತಕಿ ಇನಾಮದಾರರಿಗೆ ಇವತ್ತು 5,000 ಎಕರೆ ಜಮೀನಿಗೆ ಸಾಥ್ ಕೊಟ್ಟಂತ ಅಧಿಕಾರಿಗಳು, ಅಂತ ದುಷ್ಟ ರಾಜಕಾರಣಿಗಳು ಇವತ್ತು ಸ್ವಾತಂತ್ರ್ಯ ಆಗಿ ಇಷ್ಟು ದಿನ ಆಗಿದೆ,
ಅವರ ಪಾಲಿಗೆ ಬಿಡ್ತಾರಂತಂದ್ರೆ ನಾವು ಎಂಥವ್ರಿಗೆ ಓಟ್ ಹಾಕಿದ್ದೇವೆ ಅನ್ನುವಂಥದ್ದು. या आंदोलनामुळे रस्त्यावरून प्रवास करणाऱ्या नागरिकांना मोठा त्रास सहन करावा लागला. घटनास्थळी पोलिसांनी धाव घेत आंदोलनकर्त्यांना ताब्यात घेतले. विनोद कोलकार, KMM मराठी, बेळगाव.